ಇವಾಗಂತೂ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸರ್, ಅಂದ್ರೆ ಎಲ್ಲಾ ಸಿನಿಮಾಗಳನ್ನು ರಿಲೀಸ್ ಮಾಡುವಂತದ್ದು ಅಂತ. ಹಾ ಬಟ್ ನೀವು ಹಿಂದೆ ನೋಡಿರ್ಬೋದು, ನವಗ್ರಹ ಕೂಡ ರಿಲೀಸ್ ಮಾಡಿದ್ರು, ಕರಿಯ ಕೂಡ ರಿಲೀಸ್ ಮಾಡಿದ್ರು. ಅಂದ್ರೆ ಅದು ಜಾಸ್ತಿ ಥಿಯೇಟರ್ಗೆ ಹಾಕಲ್ವಲ್ಲ, 2-3 ಥಿಯೇಟರ್ಗೆ ಹಾಕೋದ್ರಿಂದ ನೋಡ್ತಾರ ಜನ. ಜಾಸ್ತಿ ಥಿಯೇಟರ್ಗೆ ಹಾಕ್ಬಿಟ್ರೆ ಕಲೆಕ್ಷನ್ಗಳು ಅವು ಬರಲ್ಲ. ನವಗ್ರಹನು ಚೆನ್ನಾಗ್ ಬಂತ ಏನಂತ ನಿಮ್ ಥಿಯೇಟರ್? ನಮ್ ಥಿಯೇಟರ್ ಹಾಕ್ಲಿಲ್ಲ ನಾವು. ಕರಿಯ ಕರಿ ಹಾಕಿದ ಅದು ಬಂತು ಕಲೆಕ್ಷನ್, ಪರವಾಗಿಲ್ಲ. ಅಂದ್ರೆ ಏನಂತ ಹೌಸ್ಫುಲ್ ಇಲ್ಲ, ಮೀಡಿಯಂ ಬಂತು ಕಲೆಕ್ಷನ್. ಇನ್ ಯಾವ ಫಿಲ್ಮ್ ಅಂತಾರೆ ರಿಲೀಸ್ ಅಂದ್ರೆ ಈ ಮುಂದಿನ ದಿನಗಳಲ್ಲಿ ಸಿನಿಮಾಗಳು ಬರಲ್ಲ, ಯಾಕಂದ್ರೆ IPL ಇದೆ, IPL ಇದೆ, ಬರಲ್ಲ. ಬರಲ್ಲ. ಅದೇ ಇವಾಗ ಏನ್ ಮಾಡೋದು ಅದೇ ಗೊತ್ತಾಯ್ತಲ್ಲ. ಇವಾಗ ಸಿನಿಮಾಗೆ ಏನ್ ಮಾಡೋದು ನಾವು ಥಿಯೇಟರ್ಗಳವ್ರು ಅಂತ ಅದೇ ಯೋಚನೆ ಮಾಡೋಂಗಾಗಿದೆ. ನಾನ್ ನೋಡ್ತಾ ಬಂದೆ, ಅಲ್ಲೇ ನೋಡಿದ್ರೆ ಮಾರ್ನಿಂಗ್ ಶೋ ಇಲ್ಲ, ಕ್ಯಾನ್ಸಲ್ ಮಾಡಿದಿರ ಅಂತ. ಸ್ಯಾಲ್ರಿ ಕೊಡಕ್ಕೂ ಇಲ್ಲ, ದುಡ್ಡಿಲ್ಲ, ಆ ತರದೆಲ್ಲ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅಂದ್ರೆ ಈ ಥಿಯೇಟರ್ಗಳಲ್ಲೆಲ್ಲ ಪ್ರತಿಯೊಂದು ಥಿಯೇಟರ್ ಅಲ್ಲಿ ಈಗ ಜನರು ಯಾರು ಬರ್ದಿದ್ದಾಗ ಈ ತರ ಸಿಚುವೇಶನ್ ಆದಾಗ ಮುಂದೆ ಹೇಗೆ ಆಗುತ್ತೆ ಅಂತ. ಇನ್ನೂ ಬೇರೆ ಮುಂದೆ ಇನ್ನೂ ಕಷ್ಟ ಆಗುತ್ತೆ, ಯಾಕಂದ್ರೆ IPL ಸ್ಟಾರ್ಟ್ ಆಗುತ್ತೆ, ಅವಾಗ ಜನರು ಥಿಯೇಟರ್ ಕಡೆ ಬರೋರು ಕಡಿಮೆ. ಇಲ್ಲ, ರಿಲೀಸೇ ಮಾಡಲ್ಲ ಫಿಲಮ್ಗಳ, ಯಾವ ಪಿಕ್ಚರ್ಗಳೇ ರಿಲೀಸ್ ಮಾಡಲ್ಲ. IPL ಬಂತು ಅಂದ್ರೆ ಅವರೇ ಸ್ಟಾಪ್ ಮಾಡ್ಬಿಡ್ತಾರೆ, ಪ್ರೊಡ್ಯೂಸರ್ಸ್. ಅಂದ್ರೆ ಥಿಯೇಟರ್ ಗತಿ ಏನು ಅಂತ ಅದು ಅದನ್ನೇ ಎಲ್ಲೂ ಇಲ್ಲ. ಆಗ ಥಿಯೇಟರ್ಗಳದೇ ಪ್ರಾಬ್ಲಮ್ ಆಗಿರೋದು ಅವತ್ತಿಂದ. ಅದೇ ಮಾರ್ನಿಂಗ್ ಶೋ ತೆಗೆದು 1 ತಿಂಗಳಾಯ್ತು, ಇವತ್ತು ಅಂತಲ್ಲ. ಏನ್ ರೀಸನ್ ಅಂದ್ರೆ ಜನ ಬರ್ತಾ ಇಲ್ಲ, ಪಿಕ್ಚರ್ಗೆ ಜನ ಬರ್ತಾ ಇಲ್ಲ ನೋಡಕ್ಕೆ. ನೀವು ಒಂದ್ ಶೋ ರನ್ ಆಗ್ಬೇಕಂದ್ರೆ ಎಷ್ಟು ಬರ್ಬೇಕಂತ? ಅಟ್ಲೀಸ್ಟ್ ಒಂದು 20 ಜನನಾರು ರನ್ ಆಗ್ಬೇಕು. 20 ಜನ ನಮ್ ಖರ್ಚುದಾರು ಆಗ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ಬಿಲ್ ಅವು ಇವು 20 ಜನ ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಈಗ 20 ಜನ ಬರ್ತಾ ಇಲ್ಲ, ಮುಂದೆ ಮತ್ತೆ ಕಷ್ಟ ಇದೆ. ಅದೇ ನೋಡ್ಬೇಕು, ಸಿನಿಮಾಗಳು ಒಳ್ಳೆ ತೆಗಿಬೇಕು ಅಂತ ನಾನು ಬಂದಾಗೆಲ್ಲ ನಿಮ್ಗೆ ಅದೇ ಹೇಳೋದು. ದೊಡ್ಡ ಹೀರೋಸ್ಗಳು ಒಂದ್ ತಿಂಗಳಿಗೆ ಒಂದು ವರ್ಷಕ್ಕೆ 2-3 ಸಿನಿಮಾನಾರು ಮಾಡ್ಬೇಕು, ಅವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. IPL ಬಂದ್ರೆ ನಿಮ್ಗೊಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಆ ಸಿಚುವೇಶನ್ ಅಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಥಿಯೇಟರ್ ಕಡೆ ಎಲ್ಲ ಏನು ಅಂತ? ಅದೇನ್ ನೋಡೋಣ, ಯಾವ ಫಿಲ್ಮ್ ರಿಲೀಸ್ ಆಯ್ತವೆ ಅದ್ರೊಳಗೆ ಒಂದ್ ಹಾಕ್ಬಿಟ್ಟು ಮಾಮೂಲಿ ಇದೇ ತರಾನೇ ರಿಲೀಸ್ ಮಾಡಿಸ್ತೀರಾ? ರಿಲೀಸ್ ಇಲ್ಲ, ಹೊಸ ಈಗ ಹೊಸಬರ್ದು ಇದೆಯಲ್ಲ ಸಿನಿಮಾ, ಅವ್ರು ರಿಲೀಸ್ ಮಾಡ್ತಾ ಇರ್ತಾರೆ. ಅದು ಯಾವ್ದಾರ ಒಂದು ಅದ್ರಲ್ಲಿ ಹಾಕ್ಬೇಕು. ಸ್ಟಾರ್ ಸಿನಿಮಾಗಳು ರಿಲೀಸ್ ಸ್ಟಾರ್ ಸಿನಿಮಾದ ಅವ್ರು ರಿಲೀಸ್ ಮಾಡಲ್ಲ. ಅವ್ರ ಸಿನಿಮಾ ಏನಾದ್ರು ಹಾಕುವಂತ ಪ್ಲಾನ್ ಇದೆಯಾ ಏನೋ ಮುಂದಿನ ವಾರಗಳಲ್ಲಿ ಏನು ಅಂತ ನಿಮ್ ಥಿಯೇಟರ್ ಅಲ್ಲಿ? ಅದೇ ಸೆಕೆಂಡ್ ರನ್ನೇ ಹಾಕ್ಬೇಕು ಯಾವ್ದಾರನ್ನು. ಈಗ ಅಪ್ಪು ಹಾಕೋದ್ವಲ್ಲ, ಅದೇ ತರನೇ ಯಾವ್ದಾರ ಬೇರೆ ಪಿಕ್ಚರ್ಗಳು ಹಾಕಿ ಈಗ ರನ್ ಮಾಡ್ಬೇಕು. ನಿಮ್ಮ ಯಾವ ಸಿನಿಮಾ ಹಾಕಿದ್ರೆ ಜನರು ಬರ್ಬೋದು ಅಂತ ಅನ್ಸುತ್ತೆ? ಅದೇ ನೋಡ್ಬಿಟ್ಟು ಹಾಕ್ಬೇಕು ಯಾವ್ದಾರನು. ಈಗ ನಮ್ದು ಒಂದೇ ಥಿಯೇಟರ್ 1-2 ಥಿಯೇಟರ್ ಹಾಕೋದ್ರೆ ಸಿನಿಮಾ ಬರ್ತಾರೆ ಜನ ಅಂತ ನೋಡಿ. ಯಾವ್ದಾರು ಇದು UFO ಆಗಿರ್ಬೇಕಲ್ವಾ, ಇವಾಗೆಲ್ಲ ಬರ್ಬೇಕಂದ್ರೆ ಮೊದ್ಲಾದ್ರೆ ಪ್ರಿಂಟ್ ಇತ್ತು, ತಂದು ಯಾವ್ ಬೇಕು ಅವಾಗ ಹಾಕೋದು. ಇವಾಗ UFO ಕೊಟ್ಟು ಇದ್ ಮಾಡಿಸ್ಬೇಕದು. ಅಲ್ಲ ಸರ್, ಅಂದ್ರೆ ಈ ಸಿನಿಮಾ ಹಾಕಿದ್ರೆ ಜನರು ಬರ್ತಾರೆ, ಈ ಸಿನಿಮಾ ರಿಲೀಸ್ ಮಾಡಿಸಿದ್ರೆ ಜನರು ಬರ್ತಾರೆ. ಅದೇ ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು. ಯಾವ ಸಿನಿಮಾ ಹಾಕಿದ್ರೆ ಬರ್ತಾರೆ ಅನ್ನೋ ನಿಮ್ ನಂಬಿಕೆ ಅಂತ ನಾನು ಕೇಳ್ತೇನೆ. ಅದೇ ದೊಡ್ಡ ಹೀರೋಸ್ದೇ ಹಾಕ್ಬೇಕಷ್ಟೇ ಸಿನಿಮಾಗಳನ್ನ. ಶಿವಣ್ಣ ಅವ್ರದ್ದು, ಅಪ್ಪು ಅವ್ರದ್ದು, ಸುದೀಪ್ ಅವ್ರದ್ದು, ಯಶ್ ಅವ್ರದ್ದು, ಎಲ್ಲಾರು ದೊಡ್ಡ ಸಿನಿಮಾ ಇದ್ರದ್ದು ಆ ಹೀರೋಗಳದ್ದು ಹಾಕ್ಬೇಕು. ಸೆಕೆಂಡ್ ರನ್ ಅಂದ್ರೆ ಅದು ಜಾಸ್ತಿ ಥಿಯೇಟರ್ಗೆ ಹೋಗಲ್ಲ. ಅದು ಹಾಕೋದ್ರೂ ಜಾಸ್ತಿ ಥಿಯೇಟರ್ಗೆ ಹಾಕಿದ್ರೆ ಅದು ಹೋಗಲ್ಲ. ಕಮ್ಮಿ ದಿನಗಳಲ್ಲಿ ದರ್ಶನ್ ಅವ್ರದ್ದು ಕುರುಕ್ಷೇತ್ರ ಕೂಡ ರಿಲೀಸ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ರು. ನಿಮ್ಮಲ್ಲಿ ಹಾಕ್ತೀರಾ ಏನು ಅಂತ? ಹಾಕಿದ್ರೆ ಹಾಕ್ಲೇಬೇಕಲ್ವಾ, ಸಿನಿಮಾ ಇಲ್ದಾಗ ನಾವು ಹಾಕ್ಲೇಬೇಕಲ್ಲ. ಕಲೆಕ್ಷನ್ ಬಗ್ಗೆ ಅಂತಲ್ಲ, ಇವಾಗ ಸಿನಿಮಾ ನಮ್ದು ರನ್ ಆಗ್ಬೇಕು ಅಂದ್ರೆ ಒಂದ್ ಯಾವ್ದಾರ ಚಿತ್ರ ಹಾಕ್ಲೇಬೇಕಲ್ಲ. ಅದರಿಂದ ಯಾವ್ದಾರ ರಿಲೀಸ್ ಆಗ್ಲಿ ಹಾಕ್ತಿವಿ ಈಗ. ಕಷ್ಟನೇ ಇದೆ, ನೋಡೋಣ ಯಾವ ತರ ಬರುತ್ತೆ ಅಂತ. ಆಗ್ಲಿ ನಮ್ದಾಲೆ 1 ತಿಂಗಳು 1.5 ತಿಂಗಳೇ ಆಯ್ತು ಹೆಚ್ಚು ಕಮ್ಮಿ ಕಲೆಕ್ಷನ್ಗಳು ಬಂದು. ಈಗ ಯಾವ ಸಿನಿಮಾನು ಬರ್ತಾ ಇಲ್ಲ, ನೋಡೋಣ. ಏನ್ ಮಾಡಕ್ ಆಗಲ್ಲ, ಇರೋದ್ರಲ್ಲೇ ಮಾಡ್ಬೇಕು. ಏನೋ ಆಯ್ತಾ ಅಲ್ವಲ್ಲ, ಈಗ ನಾವೇ ಎಲ್ಲ ಡಿಸಿಷನ್ ತಗೊಳಕ್ ಆಗಲ್ವಲ್ಲ. ಈಗ ಇರೋದ್ರಲ್ಲೇ ಮೇಂಟೈನ್ ಮಾಡ್ಬೇಕಷ್ಟೇ. ಸರಿ, ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.